ನಮಸ್ಕಾರ, ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ಇವತ್ತಿನ ವಿಶೇಷವಾದಂತಹ ರಸಪ್ರಶ್ನೆಯ ಟೆಸ್ಟ್ ಏನಿದೆ, ಟ್ಯಾಲೆಂಟ್ ಹಂಟ್ ಟೆಸ್ಟ್, ಈ ಒಂದು ಟೆಸ್ಟ್ಗೆ ಸ್ವಾಗತ. ಸೊ ಟೆಸ್ಟ್ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಲ್ಲೂ ಒಂದ್ ಸ್ವಲ್ಪ ಭಯ, ಆತಂಕ ಇರುತ್ತೆ. ಬಟ್ ಅದೇನು ಬೇಡ, ಬಹಳ ಸಿಂಪಲ್ ಸರಳವಾದಂತಹ ಟೆಸ್ಟ್ ಇದಾಗಿರುತ್ತೆ. ಅಂಡ್ ಈ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನೀಗ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಈ ಹಿಂದೆ ಸಹ ಸುಮಾರಷ್ಟು ಸಲ ಈ ವಿಡಿಯೋನ ಶೇರ್ ಮಾಡಿದ್ವಿ ನಿಮ್ಗೆ ಅಲ್ವಾ. ಮತ್ತೊಮ್ಮೆ ಶೇರ್ ಮಾಡ್ತೀನಿ, ಪ್ಲೀಸ್ ವಿಡಿಯೋನ ನೋಡಿ ಟೆಸ್ಟ್ ಯಾವ ರೀತಿ ಇರಬಹುದು ಅನ್ನುವಂಥ ಥಾಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋನ ಶೇರ್ ಮಾಡ್ತೀನಿ. ಈಗ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆಯಾ ಅಂತ ಒಮ್ಮೆ ನನ್ಗೊಂದು ಹೆಡ್ಸಪ್ ಕೊಡಿ. ಓಕೆ, ಯಾರಿಗಾದ್ರೂ ಏನಾದ್ರೂ ಸಂದೇಹಗಳಿದ್ರೆ, ಅನುಮಾನಗಳಿದ್ರೆ ನೀವು ನಮ್ಗೆ ಚಾಟ್ ಬಾಕ್ಸ್ ಮುಖಾಂತರ ಚಾಟ್ ಮಾಡಬಹುದು. ಓಕೆ, ಇದನ್ನ ಹೇಳ್ತಾ ಈಗ ಅನುರಾಧ ಮ್ಯಾಮ್ ರವರ ಧ್ವನಿಯಲ್ಲಿ ಕೇಳೋಣ ಟೆಸ್ಟ್ ಬಗ್ಗೆ. ಎಲ್ಲರಿಗೂ ವಿದ್ಯಾಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೇವೆ. ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೇವೆ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೇವೆ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದಿರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರೆ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ. ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ, 34 ಅಂತ ಬರಿತಾ ಇದ್ದೀನಿ. ಓಕೆ, ಸೊ 3 4 ಸ್ಟಾರ್ಟಿಂಗ್ ಲೈನಿಂದ ಈ ರೀತಿ ಬರೀಬೇಕು, 3 4. ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂತ ಹೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ, ಆ B ಅಂತ ಇತ್ತಂದ್ರೆ ಆ B ಸರ್ಕಲಿಗೆ ನಾವೇನು ಮಾಡಬೇಕು, ಡಾಟನ್ನು ಹಾಕಬೇಕು. ಓಕೆ, B ಸರ್ಕಲಿಗೆ ಡಾಟನ್ನು ಹಾಕಬೇಕು, ಕರೆಕ್ಟಾಗಿ B ಸರ್ಕಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, D ಅಂತ ಇತ್ತಂತ ಅನ್ಕೋರಿ. ಸೊ ಆ D ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು
ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ, ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಮತ್ತು ಸ್ಕೂಲ್ ನೇಮು, ಟೆಸ್ಟ್ ನಂಬರು, ರೋಲ್ ನಂಬರ್ ಅಂತೂ ಆಲ್ರೆಡಿ ಇರ್ತೈತಿ. ಓಕೆ, ಸೊ ಹಾಗಾಗಿ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಇನ್ ಕೇಸ್ ಆ ಲೈನ್ ಎಳೆಯೋದಾಗಲಿ ಅಥವಾ ಹೆಸರು ಇದ್ದು ಏನೋ ಬರೆಯೋದಾಗಲಿ ಇತ್ತಂದ್ರೆ ಆ ಒಂದು ಆನ್ಸರ್ ಪೇಪರ್ ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದಕ್ಕೆ ನೆಕ್ಸ್ಟ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ ಮೇಡಮ್ ಹೇಳಿದ್ದು, ಯಾವ ರೀತಿ ನೀವು ಇದೊಂದು ಟೆಸ್ಟ್ ನ ಅಟೆಂಡ್ ಮಾಡ್ಬೇಕು ಅಂತ ಮೇಡಮ್ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆದ್ರೆ ಮೇಡಮ್ ನಮ್ಮ ಹತ್ರ ಬಬಲ್ ಶೀಟ್ ಇಲ್ಲ. ಸೊ ನಾವು ಆಫ್ಲೈನ್ ಈ ಒಂದು ಟೆಸ್ಟ್ ನ ತೆಗೆದುಕೊಳ್ತಾ ಇದೀವಿ, ಕ್ವೆಶ್ಚನ್ ಪೇಪರ್ ಮೂಲಕ ಆನ್ಸರ್ ನ ಬರಿತಾ ಇದೀವಿ. ಹೀಗಿದ್ದಾಗ ನಾವು ಬಬಲ್ ಶೀಟ್ ಇಲ್ದೇ ಇರುವಂತಹ ಪರಿಸ್ಥಿತಿಲಿ ಯಾವ ರೀತಿ ಆನ್ಸರ್ ಮಾಡ್ಬೇಕು? ಹೇಳ್ಬೇಕಾದ ಪ್ರಶ್ನೆನೆ. ಸೊ ಈ ಪ್ರಶ್ನೆಗೆ ಉತ್ತರವನ್ನ ನೀವು ಈ ವಿಡಿಯೋದಲ್ಲಿ ಕಂಡುಕೊಳ್ಬಹುದು. ಮತ್ತೊಮ್ಮೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಆಡಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ತೀರಾ? ಕೇಳಿಸ್ಕೊಂತೀರಾ ವಿಡಿಯೋನ? ಓಕೆ. ಎಲ್ಲರಿಗೂ ವಿದ್ಯಾಶಕ್ತಿಯ ಈ ಒಂದು ರಸಪ್ರಶ್ನೆಯ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ಒಂದು ಕೈಯಲ್ಲಿ ಬರೆದ ಉತ್ತರ ಪತ್ರಿಕೆಯಾಗಿದೆ. ಇದು ಯಾವ ಶಾಲೆಯು ಒಂದು ಬಬಲ್ ಶೀಟನ್ನು ಹೊಂದಿಲ್ಲ ಆ ಶಾಲೆಯವರು ಈ ಒಂದು ಕೈಯಲ್ಲಿ ಬರೆದಂಥ ಉತ್ತರ ಪತ್ರಿಕೆಯನ್ನು ಬಳಸಬೇಕು. ಹೌದಾ? ಸೊ ಇಲ್ಲಿ ಇದರಲ್ಲಿ ನೀವು ಕಡ್ಡಾಯವಾಗಿ ಗೆರೆ ಇರುವ ಬುಕ್ಕನ್ನು ಮಾತ್ರ ಬಳಸಬೇಕು, ಡ್ರಾಯಿಂಗ್ ಬುಕ್ಕನ್ನು ಬಳಸುವಂತಿಲ್ಲ. ಅದೇ ರೀತಿ ಇಲ್ಲೇ ಮೇಲೆ ಸ್ಕೂಲ್ ಅಂತ ಇದೆ. ಹೌದಾ? ಸ್ಕೂಲ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕಡ್ಡಾಯವಾಗಿ ಸ್ಕೂಲ್ ಹೆಸರನ್ನು ಬಳಸಬೇಕು. ಅದು ಕ್ಯಾಪಿಟಲ್ ಅಕ್ಷರದಲ್ಲಿ, ದೊಡ್ಡ ಅಕ್ಷರದಲ್ಲಿ ನೀಟಾಗಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೀಗ CS ಹರ ಹೂವ ಅಂತ ಬರಿತಾ ಇದ್ದೀನಿ. ಇದು ಜಸ್ಟ್ ನಿಮ್ಗೆ ಉದಾಹರಣೆಗಾಗಿ. ನಿಮ್ಮ ಶಾಲೆಯ ಹೆಸರು ಏನಿದೆ ಅದನ್ನು ನೀವು ಬರಿಬೇಕು. ಅದು ನೀಟಾಗಿ ಮತ್ತೆ ಹೊಳ್ಳಿ ಅದನ್ನು ಚಿತ್ಕಟ್ಟೋದು ಮಾಡೋ ಹಾಗಿಲ್ಲ, ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು. ನೆಕ್ಸ್ಟ್ ಟೆಸ್ಟ್ ನಂಬರ್ ಅಂತ ಇದೆ. ಆ ಟೆಸ್ಟ್ ನಂಬರು ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಟೆಸ್ಟ್ ಪ್ರಾರಂಭವಾಗೋಕ್ಕಿಂತ ಮುಂಚೆ ಅದು ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ನಂಬರ್ಸ್ಗಳಿರ್ತವೆ. ನಿಮ್ಮ ನಂಬರನ್ನು ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಉದಾಹರಣೆಗಾಗಿ 153 ಅಂತ ಇದೆ. ಹೌದಾ? 153. ಆ ಶಿಕ್ಷಕರು, ಈಗ ನಾನು ಬರೀ ಉದಾಹರಣೆಗೆ ಮಾತ್ರ ಬರಿತಾ ಇದ್ದೀನಿ. ನಿಮ್ಮ ಶಕ್ತಿಯ ಶಿಕ್ಷಕರು ಏನು ಡಿಸ್ಪ್ಲೇ ಮಾಡಿರ್ತಾರ ಆ ನಂಬರನ್ನು ಮಾತ್ರ ನೀವು ಕಡ್ಡಾಯವಾಗಿ ಆ ಟೆಸ್ಟ್ ನಂಬರಲ್ಲಿ ಬರೆಯಬೇಕು. ಅದಾದಮೇಲೆ ಸರಿಯಾಗಿ ಬರೆಯಬೇಕು. ಅದಾದಮೇಲೆ ನೆಕ್ಸ್ಟ್ ರೋಲ್ ನಂಬರ್ ಅಂತ ಇದೆ. ಈ ರೋಲ್ ನಂಬರು ನೀವು ನಿಮ್ಮ ಶಾಲೆಯ ಹಾಜರಾತಿಯ ನಿಮ್ಮ ನಂಬರ್ ಏನಿದೆ ಅದನ್ನು ಬರಿಬೇಕು. ಅದು ಯಾವುದೇ ಇರಲಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 74 ಅಂತ ಬರಿತಾ ಇದ್ದೀನಿ. ನಿಮ್ಮದು ಯಾವ ನಂಬರ್ ಇದೆ ನೀವು ಅದನ್ನು ನಿಮ್ಮ ಶಾಲೆಯಲ್ಲಿ ನಿಮಗೆ ಯಾವ ಹಾಜರಾತಿ ನಂಬರ್ 1 ಡಿಜಿಟ್ ಇರ್ಬೋದು, 2 ಡಿಜಿಟ್ ಇರ್ಬೋದು, ನೀವು ಅದನ್ನು ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ಆನ್ಸರ್. ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ, ವಿದ್ಯಾಶಕ್ತಿಯ ಶಿಕ್ಷಕರು ಒಂದಾದಮೇಲೆ ಒಂದು ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದರಲ್ಲಿ ನೀವು ಕರೆಕ್ಟಾದ ಆನ್ಸರನ್ನು ನೋಡಿ ಬರೀಬೇಕು. ಇಲ್ಲೇ ಈಗ ಅಲ್ಲೇ ಡಿಸ್ಪ್ಲೇ ಮಾಡ್ತಾರಲ್ಲ ಅದನ್ನು ಕರೆಕ್ಟಾಗಿ ಓದಿ, ಅದರಲ್ಲಿ ಆಪ್ಷನ್ಸ್ಗಳಿರ್ತವೆ, ಅದನ್ನು ಓದಿ. ಫಾರ್ ಎಕ್ಸಾಂಪಲ್ 1 ಅಂತ ಇದೆ, ಅದಕ್ಕೆ ಆನ್ಸರು B ಇದ್ರೆ B ಅಂತ ಬರಿಬೇಕು. ಆಮೇಲೆ 2 ಅಂತ ಇದೆ. ಹೌದಾ? 2ಕ್ಕೆ ನಿಮ್ಗೆ ಅಕಸ್ಮಾತಲ್ಲೇ ಆಪ್ಷನ್ C ಇತ್ತು, ಹೌದಾ, ಅಥವಾ D ಇತ್ತು, ನೀವೇನೋ ಇಲ್ಲ ಅಂದರೂ ಅಲ್ಲಿ ಆಪ್ಷನನ್ನು ಬರಿಬೇಕು. 2ನೇದ್ದು
ಸಿ ಅಂತಾರ ಬರಿಬೇಕು. ಅದು ಯಾವುದಿರ್ತೈತಿ ಅದನ್ನು ಬರಿಬೇಕು ಕಡ್ಡಾಯವಾಗಿ. ಓಕೆ, ಸೊ ಆದಮೇಲೆ 3 ಬರಿಬೇಕು. ಹೌದಾ, ಅದೇ ರೀತಿ 3 ಬರಿಬೇಕು. ಅಲ್ಲಿ 3 ಎ ಅಂತ ಎಕ್ಸಾಂಪಲ್ ಇದೆ ಅಂದ್ರೆ ಆನ್ಸರ್ ಎ ಇತ್ತಂದ್ರೆ ಎ ಅಂತ ಬರಿಬೇಕು. 4ನೇದು ಬರಿಬೇಕು. ಇನ್ ಕೇಸ್ ಹೌದಾ, ನಿಮಗೆ ಫಾರ್ ಎಕ್ಸಾಂಪಲ್ 5ನೇದು ಆನ್ಸರು ನಿಮಗೆ ಗೊತ್ತಿಲ್ಲ, ಹೌದಾ, ಅದನ್ನು ಅದೇ ರೀತಿ ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಅದು ಏನಾದರೂ ಬರೀರಿ, ನಿಮ್ಗೆ ಆನ್ಸರ್ ಅದು ಗೊತ್ತಿಲ್ಲ ಅಂದ್ರೆ ಬ್ಲ್ಯಾಂಕ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದು ಏನೇ ಇರಲಿ ಆ ಆನ್ಸರನ್ನು ನೀವು ಕರೆಕ್ಟಾಗಿ ಅಲ್ಲೇ ಯಾವುದೋ ಒಂದು ಆಪ್ಷನ್, ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲೇ ಕರೆಕ್ಟಾಗಿ ಒಂದು ಆಪ್ಷನನ್ನು ಬರೀಬೇಕು. ಹಾಗೆ ಖಾಲಿಯಾಗಿ ಬಿಡೋ ಹಾಗಿಲ್ಲ. ಹೌದಾ, ಅದೇ ರೀತಿ ಅಪ್ ಟು 10ರವರೆಗೂ ನೀವು ಇಲ್ಲಿ ಈ ರೀತಿ ಇದಾವೆ ಕ್ವಶನ್ಸ್. ಇಲ್ಲಿ ಅಲ್ಲೇ ನಂಬರ್ಸ್ಗಳಿದಾವೆ. ಅದರ ನೆಕ್ಸ್ಟ್ ಈ ಕಡೆ 11, 12, 13, 14, 15 ಅಪ್ ಟು 20ರವರೆಗೆ ಇದಾವೆ ನಮ್ಗೆ. ಹೌದಾ, ಸೊ ಈ 20ರವರೆಗೆ ಇದ್ದಾಗ ನಾವು ಎಲ್ಲಿನೂ ಯಾವ ಜಾಗವನ್ನು ಬಿಡೋ ಹಾಗಿಲ್ಲ. ಅದಾದಮೇಲೆ ಅಲ್ಲೇ ನೋಡ್ರಿ ಆನ್ಸರನ್ನು, ಕ್ವಶನನ್ನು ಅಲ್ಲೇ ನಂಬರ್ಸ್ಗಳನ್ನು ಬರ್ದೇವಲ್ಲ ಅದನ್ನು ನೋಡ್ರಿ. 1 ಆದಮೇಲೆ ಡಾಟ್ ಇದೆ, 2 ಆದಮೇಲೆ ಡಾಟ್ ಇದೆ, 3 ಆದಮೇಲೆ ಡಾಟು, 4 ಆದಮೇಲೆ ಡಾಟು. ನೀವು ಅದೇ ರೀತಿ ಡಾಟನ್ನು ಬರೀಬೇಕು. ಯಾವುದೇ ಬ್ರ್ಯಾಕೆಟ್ ಬಳಸೋದಾಗಲಿ, ಕ್ಲೋಸ್ ಬ್ರ್ಯಾಕೆಟ್ ಬಳಸೋದಾಗಲಿ, ಅಥವಾ ಹಿಂಗೆ ಚೌಕ್ ಮಾಡೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಇದು ಹೆಂಗಿದೆ ಡಿಕ್ಟೋ ಅದೇ ರೀತಿ ನೀವು ಕೂಡ ಇದನ್ನು ಫಾರ್ಮೆಟನ್ನು ಬಳಸಬೇಕು. ಓಕೆ, ಇದಾದಮೇಲೆ ಲಾಸ್ಟ್ ಥಿಂಗ್ ಏನಂದ್ರೆ ಈ ಒಂದು ಆನ್ಸರ್ ಪೇಪರ್ ಮೇಲೆ ನೀವು ಯಾವುದೇ ಶಾಲೆ ಹೆಸರು ಬರೆಯೋದಾಗಲಿ, ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಅಥವಾ ಯಾವುದೇ ಚಿತ್ಕಟ್ ಮಾಡೋದಾಗಲಿ, ಪೇಪರು ಅದನ್ನು ಮಡಚೋದಾಗಲಿ, ಅಥವಾ ಯಾವುದೇ ಲೈನನ್ನು ಎಳೆಯೋದಾಗಲಿ ಈ ರೀತಿ ಮಾಡಿದ್ರೆ, ಹೌದಾ, ಪೇಪರ್ ನೀಟಾಗಿರಲಿಲ್ಲ ಅಂದ್ರೆ ಅಂಥ ಆನ್ಸರ್ ಪೇಪರು ರಿಜೆಕ್ಟ್ ಆಗ್ತೈತಿ. ಹಾಗಾಗಿ ನೀಟಾಗಿ ಕರೆಕ್ಟಾಗಿ ಈ ಒಂದು ಆನ್ಸರ್ ಪೇಪರನ್ನು ಬರೀರಿ. ಆಮೇಲೆ ಇಲ್ಲಿ ಯಾವುದೇ ಡಾಟ್ಸ್, ಇದು ಹೆಂಗಿದೋ ಡಾಟ್ಸು ಅದೇ ರೀತಿ ಬರೀರಿ. ಓಕೆ, ಸೊ ಇದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅನ್ಕೋತೀನಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಅರ್ಥ ಆಯ್ತಲ್ವಾ ಮಕ್ಳೇ ನಿಮ್ಮೆಲ್ಲರಿಗೂ? ಸೊ ಮೇಡಮ್ ಹೇಳಿದ್ದು ತುಂಬಾ ಕ್ಲಿಯರ್ ಆಗಿ ಬಬಲ್ ಶೀಟ್ ಅಲ್ಲಿ ಯಾವ ರೀತಿ, ಬಬಲ್ ಶೀಟ್ ಅಲ್ಲದೆ ಯಾವ ರೀತಿ, ಆಫ್ಲೈನ್ ಅಲ್ಲಿ ಯಾವ ರೀತಿ ನೋಟ್ ಮಾಡ್ಕೊಬೇಕು ರೂಲ್ಡ್ ಶೀಟ್ ಅಲ್ಲೇ ಅಂತ ನಿಮ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಈಗ ತಡ ಮಾಡದೆ ಶುರು ಮಾಡೋಣ ಪರೀಕ್ಷೆನಾ? ವೆರಿ ನೈಸ್. ಎಲ್ಲರೂ ರೆಡಿನಾ? ಓಕೆ, ಆಲ್ ದಿ ವೆರಿ ಬೆಸ್ಟ್. ಎಲ್ಲರಿಗೂ ಕೂಡ ಪರೀಕ್ಷೆಗೆ ಶುಭಾಕಾಂಕ್ಷೆಗಳು ಅಂತ ಹೇಳ್ತಾ ಸದ್ಯಕ್ಕೆ ನಾನೀಗ ನಿಮ್ಗೆ ಪರೀಕ್ಷೆಯ ಪ್ರಶ್ನೆಗಳನ್ನ ತೋರಿಸ್ತಾ ಹೋಗ್ತಾ ಇದೀನಿ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ಲರಿಗೂ? ಕ್ಯಾನ್ ಯು ಆಲ್ ಸಿ ದ ಸ್ಕ್ರೀನ್? ಓಕೆ, ಸಾವಕಾಶವಾಗಿ, ಸಾವಧಾನವಾಗಿ, ನಿಧಾನವಾಗಿ ಯೋಚಿಸಿ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಾಗತ್ತೆ. ಒಟ್ಟು 20 ಕ್ವೆಶ್ಚನ್ಸ್ ಇರುತ್ತೆ. ಇಂಗ್ಲಿಷ್, ಸೈನ್ಸ್ ಅಂದ್ರೆ ವಿಜ್ಞಾನ, ಮ್ಯಾಥಮೆಟಿಕ್ಸ್, ಗಣಿತ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನಮ್ಮ ಮೆದುಳಿಗೆ, ಬುದ್ಧಿಶಕ್ತಿಗೆ ಕೆಲಸ ಕೊಡುವಂತಹ ಕೆಲಸ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಈಗ ಮೊದಲನೇ ಪ್ರಶ್ನೆ, ಇಂಗ್ಲಿಷ್ ಪ್ರಶ್ನೆಯ ಕಡೆಗೆ ಗಮನವನ್ನ ಹರಿಸೋಣ. ಎಲ್ಲ ನಿಮ್ಮ ಬಬಲ್ ಶೀಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವಾ? ಗೊತ್ತಲ್ಲ ಹೇಗ್ ಫಿಲ್ ಮಾಡ್ಬೇಕಂತ. ಯಾರಿಗಾದ್ರೂ ಯಾವುದೇ ಕ್ಷಣದಲ್ಲಿ ಏನೇ ಅನುಮಾನಗಳಿದ್ರು ನೀವು ನಮ್ಮದಕ್ಕೆ ಮಾತಾಡಬಹುದು, ಕೋಆರ್ಡಿನೇಟರ್ಗಳ ಹತ್ರ ಹೇಳ್ಬಹುದು. ಓಕೆ, ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ಓದ್ತಿ ನೋಡಿ. ಅಟ್ಯಾಚ್ ಅ ಸ್ಯೂಟಬಲ್ ಸಫಿಕ್ಸ್. ಅಟ್ಯಾಚ್ ಅ ಸ್ಯೂಟಬಲ್ ಸಫಿಕ್ಸ್. ಪ್ರಶ್ನೆ ಹೀಗಿದೆ, ಶಿ ಹರ್ಡ್ ಸ್ಟ್ರೇಂಜ್ ಸೌಂಡ್ ಸಡನ್ ಡ್ಯಾಶ್. ಐ ರಿಪೀಟ್, ಶಿ ಹರ್ಡ್ ಸ್ಟ್ರೇಂಜ್ ಸೌಂಡ್ sudden. Option A, ER. Option B, LY, Lee. Option C, NES, net. Option D, OR. ಸೊ ಇದ್ರಲ್ಲಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಇದೆ ಅಂತ ಸಡನ್ ಪಕ್ಕದಲ್ಲಿ ಇಟ್ಟು ನೋಡಿ. ನಿಮ್ಗೆ ಕರೆಕ್ಟ್ ಅಂತ ಅನ್ಸುತ್ತೆ ಆ ಒಂದು ಆಪ್ಷನ್ಗೆ ಬಬಲ್ ಶೀಟ್ ಅಲ್ಲಿ ಮಾರ್ಕ್ ಮಾಡಿ. ಈ ಒಂದು ಪ್ರಶ್ನೆಗೆ ನಿಮ್ಮ ಸಮಯ 1 ನಿಮಿಷ 60 ಸೆಕೆಂಡ್. ಸಮಯ ಶುರುವಾಗ್ತಾ ಇದೆ ಈಗ. ಟೈಮ್ ಸ್ಟಾರ್ಟ್ಸ್ ನೌ. ಪ್ಲೀಸ್ ಆನ್ಸರ್ ದ ಕ್ವೆಶ್ಚನ್. ಅಟ್ಯಾಚ್ ಅ suitable suffix. She heard strange sound, sudden, dash. Option A, air. Option B,
LY, ಲಿ. ಆಪ್ಷನ್ ಸಿ ನೆಸ್, NESS. ಆಪ್ಷನ್ ಡಿ OR. ಸಮಯ ಓಡ್ತಾ ಇದೆ. 30 ಸೆಕೆಂಡ್ ಬಾಕಿ ಇದೆ. ಸಿಂಪಲ್ ಇದೆನಾ? ಈಸಿ ಇದೆಯಲ್ಲ? ಅಟೆಂಡ್ ಮಾಡ್ಬೋದಲ್ಲ? ಓಕೆ, ಮಾರ್ಕ್ ಮಾಡಿ. ಮಾರ್ಕ್ ಮಾಡಿದ್ರ ಎಲ್ಲರೂ? ನೀಟಾಗಿ ಮಾರ್ಕ್ ಮಾಡಿದ್ದೀರಾ? ಓಕೆ, ಟೈಮ್ ಅಪ್. ಎರಡನೆಯ ಪ್ರಶ್ನೆ ಕಡೆಗೆ ಗಮನವನ್ನ ಹರಿಸೋಣ. ಸೆಕೆಂಡ್ ಕ್ವೆಶ್ಚನ್ goes like this. Fill in the blank with suitable homophones. ಓಕೆ, ಈ ಆಪ್ಷನ್ಸ್ ಗಳಲ್ಲಿ ಹೋಮೋಫೋನ್ಸ್ ಇದೆ. ಯಾವ್ದು ಸೂಕ್ತವಾದದ್ದು ಅಂತ ಆಯ್ಕೆ ಮಾಡಿ ಈ ಒಂದು ಖಾಲಿ ಜಾಗವನ್ನ ಭರ್ತಿ ಮಾಡ್ಬೇಕಾಗುತ್ತೆ. ಐ ಥಿಂಕ್ ಹಿ ಇಸ್ ಡ್ಯಾಶ್. ಐ ಥಿಂಕ್ he is dash. Option A, RITE, right? ಮಕ್ಕಳೇ, ಟೆಸ್ಟ್ ನಂಬರ್ ಬಗ್ಗೆ ಪ್ರಶ್ನೆ ಕೇಳಿದೀರಾ? ಹೇಳ್ತೇನೆ. 1321 ನಾನು ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೋಡಿ. ಟೆಸ್ಟ್ ನಂಬರ್ ಫಾರ್ ದೋಸ್ ಹೂ ಡೋಂಟ್ ನೋ ದ ಟೆಸ್ಟ್ ನಂಬರ್, ಐ ಹ್ಯಾವ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಪ್ಲೀಸ್ ಫಾಲೋ ಇಟ್. 1321. ಓಕೆ, ಟೆಸ್ಟ್ ನಂಬರ್ 1321. ಓಕೆನಾ? ಸರಿ, ಈಗ ಈ ಪ್ರಶ್ನೆನ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸ್ಯೂಟಬಲ್ ಹೋಮೋಫೋನ್. ಐ ಥಿಂಕ್ ಹಿ ಇಸ್ ಡ್ಯಾಶ್. ಆಪ್ಷನ್ ಎ RITE, right? Option B WRITE, right? Option D. Option C RIGHT, right? Option D NONE, none. So ಯಾರಾದ್ರೂ annotation use ಮಾಡ್ತಾ ಇದ್ರೆ kindly stop it at the moment. Request all the coordinators to please have a look on the person who's using the projector or the system. No annotation is allowed. ಬೇರೆ ಮಕ್ಕಳು ಸಹ ಬರೀತಿರ್ತಾರಲ್ವಾ? Please don't disturb. No annotation is allowed. ಓಕೆ, ಈ ಪ್ರಶ್ನೆಗೆ ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. Realme, we can find your number, we can find your IP address, so please stop annotating. No scribbling on the board, no scribbling on the screen. Thanks. I repeat the question again. Fill in the blanks with suitable homophones. I think he is. Option A, right, RITE. Option B, right, WRITE. Option C, right, RIGHT. Option D, none, NONE, none. ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ವಿವೋ V2312 ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಎಸ್, ಟೈಮ್ ಅಪ್. 1 ನಿಮಿಷದ ಕಾಲಾವಕಾಶ ಮುಗ್ದಿದೆ. ಲೆಟ್ us go to the third question. ಮೂರನೇ ಪ್ರಶ್ನೆ ಹೀಗಿದೆ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಸ್ಯೂಟಬಲ್ ಸೆಲೆಕ್ಟಿವ್ ನೌನ್ಸ್. ಐ ರಿಪೀಟ್, ಯಾರೂ ಸಹ ಬೋರ್ಡ್ ಮೇಲೆ ಆನೋಟೇಟ್ ಮಾಡೋ ಹಾಗೆ ಇಲ್ಲ. ಬೇರೆ ವಿದ್ಯಾರ್ಥಿಗಳು ಸಹ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ತೆಗೆದುಕೊಂಡಿರ್ತಾರೆ. ನೀವು ಮಾಡೋ ಚೇಷ್ಟೆ ಕೆಲಸದಿಂದ ಅವ್ರಗಳಿಗೆ ತೊಂದರೆ ಆಗುತ್ತೆ. ಓಕೆ, ಇಟ್ಸ್ ಅ ರಿಕ್ವೆಸ್ಟ್. ದಯವಿಟ್ಟು ಯಾರು ಸ್ಕ್ರೀನ್ ಮೇಲೆ ಬೋರ್ಡ್ ಮೇಲೆ ಆನೋಟೇಟ್ ಅನ್ನ ಮಾಡಬೇಡಿ. ನಾವ್ ಕಾಣಿಸೋದಿಲ್ಲ ಮೇಡಮ್, ನಿಮ್ಗೆ ಹೆಂಗ್ ಕಂಡುಹಿಡಿತೀರಾ? ಇಲ್ಲ, IP ಅಡ್ರೆಸ್ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಓಕೆ, ಇಟ್ಸ್ ಅ ರಿಕ್ವೆಸ್ಟ್. ಪ್ರಾಮಾಣಿಕವಾಗಿ ಪಾಪ ಮಕ್ಳುಗಳು ಓದಿ ಪರೀಕ್ಷೆ ಬರೆಯುವಂತವ್ರು ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ? ಅಲ್ವಾ? ಆ ಒಂದು ಬಾಧ್ಯತೆ, ಸಾಮಾಜಿಕ ಬಾಧ್ಯತೆ ನಿಮ್ಮೆಲ್ಲರಿಗೂ ಇದೆಯಲ್ಲ. ಯು ಆಲ್ ಆರ್ ರೆಸ್ಪಾನ್ಸಿಬಲ್, ರೈಟ್? ಪ್ಲೀಸ್
Next question, third question. Fill in the blank with suitable collective noun. ಓಕೆ, ಈ ಆಪ್ಷನ್ ಅಲ್ಲಿ ಕಲೆಕ್ಟಿವ್ ನೌನ್ಸ್ ಇರುತ್ತೆ, ಅದನ್ನ ಯಾವ್ದು ಸೂಕ್ತವಾದದ್ನ ನೀವು ಇಲ್ಲಿ ಭರ್ತಿ ಮಾಡ್ಬೇಕಾಗತ್ತೆ ಖಾಲಿ ಜಾಗವನ್ನ. ಅರ್ಥ ಆಯ್ತಾ? ಫಸ್ಟ್ ಕ್ವಶನ್ ಏನಿದೆ, ಅ ಡ್ಯಾಶ್ ಆಫ್ ರೇನ್. ಅ ಡ್ಯಾಶ್ ಆಫ್ ರೇನ್. ಆಪ್ಷನ್ ಎ ಬಂಚ್, ಆಪ್ಷನ್ ಬಿ ಪೇರ್, ಆಪ್ಷನ್ ಸಿ ವಾಫ್, option D shower. Okay, so time starts now. Fill in the blanks with suitable collective noun. A dash of rain. Option A bunch, option B pair, option C swarm, option D shower. ಸೊ ಯಾವುದು ಸೂಕ್ತವಾದಂತಹ ಉತ್ತರ, ದಯವಿಟ್ಟು ಅದನ್ನ ಖಾಲಿ ಜಾಗದಲ್ಲಿ ಭರ್ತಿ ಮಾಡಿ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸ್ಯೂಟಬಲ್ ಕಲೆಕ್ಟಿವ್ ನೌನ್. 4 ಆಪ್ಷನ್ ಇದೆ, ಎ ಬಿ ಸಿ ಡಿ. ಯಾವ್ದು ಸರಿಯಾದಂತಹ ಉತ್ತರ ಅದನ್ನ ನೀವು ಭರ್ತಿ ಮಾಡ್ಬೇಕಾಗತ್ತೆ, ಬಬಲ್ ಶೀಟ್ ಅಲ್ಲಿ ತುಂಬಬೇಕಾಗತ್ತೆ. ಟೈಮ್ ಅಪ್, ಮುಗ್ದಿದೆ 1 ನಿಮಿಷದ ಕಾಲಾವಕಾಶ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ? 4ನೇ ಪ್ರಶ್ನೆ ಹೀಗಿದೆ, ಐಡೆಂಟಿಫೈ ದ ಕಂಜಂಕ್ಷನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಈ ಕೆಳಕಂಡಂತಹ ವಾಕ್ಯದಲ್ಲಿ ಕಂಜಂಕ್ಷನ್ ಯಾವುದು ಅಂತ ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ಓಕೆ, ವಾಕ್ಯ ಹೀಗಿದೆ, ದೋ ವಿನಯ್ ಇಸ್ ಇಲ್, ಹಿ ಡಸ್ ನಾಟ್ ಸ್ಕಿಪ್ ದ ಕ್ಲಾಸ್. ದೋ ವಿನಯ್ ಇಸ್ ಇಲ್, he does not skip the class. ಆಪ್ಷನ್ ಎ, ಇದರಲ್ಲಿ ಕಂಜಂಕ್ಷನ್ ಯಾವುದು ಅಂತ ನೀವು ಗುರುತಿಸಬೇಕು. ಆಪ್ಷನ್ ಎ ಇಲ್, ಆಪ್ಷನ್ ಬಿ ದೋ, ಆಪ್ಷನ್ ಸಿ ವಿನಯ್, ಆಪ್ಷನ್ ಡಿ ಸ್ಕಿಪ್. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ದೋ ವಿನಯ್ ಇಸ್ ಇಲ್, he does not skip the class. ಇದರಲ್ಲಿ ಕಂಜಂಕ್ಷನ್ ಯಾವ್ದಿದೆ ಅನ್ನೋದನ್ನ ನೀವು ಗುರುತಿಸ್ಬೇಕಾಗುತ್ತೆ. ಆಪ್ಷನ್ಸ್ ಗಳು ಇಲ್ಲಿ ಕಾಣ್ತಾ ಇದೆ. ಆಪ್ಷನ್ ಎ ಇಲ್, ಆಪ್ಷನ್ ಬಿ ದೋ, ಆಪ್ಷನ್ ಸಿ ವಿನಯ್, ಆಪ್ಷನ್ ಡಿ ಸ್ಕಿಪ್. ಯಾವಿರಬಹುದು ಸರಿಯಾದಂತಹ ಉತ್ತರ? ಗೊತ್ತಿದ್ರೆ ಏನ್ ಮಾಡ್ಬೇಕು ಹೇಳಿ? ಬಬಲ್ ಶೀಟ್ ಅಲ್ಲಿ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ. ಡನ್? ಮಾರ್ಕ್ ಮಾಡಿದ್ರಾ? ಈಸಿ ಇದೆಯಾ? ಟ್ರಿಕಿ ಇದೆಯಾ? ಓಕೆ, ನೋ ವರೀಸ್. ಪಾರ್ಟಿಸಿಪೇಷನ್ ಅಂತೂ ಮಾಡಿ. ಟೈಮ್ ಅಪ್. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ. ಐಡೆಂಟಿಫೈ ದ ಕೈಂಡ್ ಆಫ್ adverb in the following sentences. ಓಕೆ, ಸೆಂಟೆನ್ಸ್ ಹೀಗಿದೆ, ದ ಟ್ರೈನ್ ಅರೈವ್ಡ್ ನೌ. ಈ ಸೆಂಟೆನ್ಸ್ ಅಲ್ಲಿ ಇರುವಂತಹ adverb ನ ನೀವು ಗುರುತಿಸಬೇಕಾಗುತ್ತೆ. ಆಪ್ಷನ್ ಎ adverb ಆಫ್ ಟೈಮ್, ಆಪ್ಷನ್ ಬಿ adverb ಆಫ್ ಪ್ಲೇಸ್, ಆಪ್ಷನ್ ಸಿ adverb ಆಫ್ ಮ್ಯಾನರ್, ಆಪ್ಷನ್ ಡಿ adverb ಆಫ್ ಫ್ರೀಕ್ವೆನ್ಸಿ. ಟೈಮ್ ಸ್ಟಾರ್ಟ್ಸ್ ನೌ. ಮ್ಯಾಮ್ ಹೇಳ್ಕೊಟ್ಟಿದ್ರಲ್ವಾ adverb ಟಾಪಿಕ್ ಮಾಡ್ಬೇಕಾದ್ರೆ adverb ಆಫ್ ಟೈಮ್, ಪ್ಲೇಸ್, ಮ್ಯಾನರ್, ಫ್ರೀಕ್ವೆನ್ಸಿ ಎಲ್ಲ. ಸೊ ಅದ್ರಲ್ಲಿ ಯಾವ adverb ಇರಬಹುದು? ದ ಟ್ರೈನ್ ಅರೈವ್ಡ್ ನೌ. ಈ ಪ್ರಶ್ನೆಗೆ ಸರಿಯಾದಂತಹ ಸೂಕ್ತವಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಬಬಲ್ ಶೀಟ್ ಅಲ್ಲಿ ಫಿಲ್ ಮಾಡಿ. ಓಕೆ, ಟೈಮ್ ಸ್ಟಾರ್ಟ್ ಆಗಿದೆ. 35 ಸೆಕೆಂಡ್ ಇದೆ ಬಾಕಿ.
ನೋಟ್ ಮಾಡ್ಕೊಂತಾ ಇದ್ದೀರಾ? ಗೊತ್ತಾಗ್ತಾ ಇದೆಯಾ ಆನ್ಸರ್ಸ್ಗಳು? ಸರಿ ಇರ್ಲಿ, ತಪ್ಪಿರ್ಲಿ, ಗೊತ್ತಿರ್ಲಿ, ಗೊತ್ತಿಲ್ಲದೆ ಇರ್ಲಿ, ದಯವಿಟ್ಟು ಬಬಲ್ ಶೀಟ್ ಅಲ್ಲಿ ಮಾರ್ಕ್ ಮಾಡಿ ನಿಮ್ಮ ಉತ್ತರ ಏನಿದೆ ಅಂತ ನೋಡಿ. ಓಕೆ, ಟೈಮ್ ಅಪ್. ದಿಸ್ ಹೆಲ್ಪ್ ಯು ಟು ಐಡೆಂಟಿಫೈ ವೇರ್ ಯು ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ 5 ಪ್ರಶ್ನೆಗಳು ಇಂಗ್ಲಿಷ್ ಇಂದ ಆಯ್ತು. ಈಗ 6ನೇ ಪ್ರಶ್ನೆ ಮಕ್ಕಳೇ, ನಮ್ಮ ಸಬ್ಜೆಕ್ಟ್ ಸೈನ್ಸ್, ವಿಜ್ಞಾನ. ಸೊ ನೋಡಿ, ಪ್ರಶ್ನೆ ಹೀಗಿದೆ, ಬಹಳ ಸರಳವಾಗಿದೆ. ಹೂ ಇಸ್ ದ ಸೈಂಟಿಸ್ಟ್ ನೋನ್ ಆಸ್ ದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ who traveled across India to study bird diversity? ಸೊ ಪಕ್ಷಿಗಳಲ್ಲಿನ ವೈವಿಧ್ಯತೆಯನ್ನ ವೀಕ್ಷಿಸಲು ಭಾರತದಾದ್ಯಂತ ಪಯಣಿಸಿ ಭಾರತದ ಪಕ್ಷಿ ಮಾನವ ಅಂತ ಕರೆಯಲ್ಪಡುವಂತಹ ವಿಜ್ಞಾನಿ ಯಾರು? ಆಪ್ಷನ್ ಎ APJ ಅಬ್ದುಲ್ ಕಲಾಂ. ಆಪ್ಷನ್ ಬಿ ಹರ್ ಗೋವಿಂದ್ ಖುರಾನಾ. ಆಪ್ಷನ್ ಸಿ ಸಲೀಂ ಅಲಿ. ಆಪ್ಷನ್ ಡಿ ಮೇಘನಾಥ್ ಸಹಾ. ಸೊ ನಿಮ್ಮ ಈ ಪ್ರಶ್ನೆಗೆ ಕಾಲಾವಕಾಶ ಈಗ ಶುರುವಾಗಿದೆ. ಯೋಚನೆ ಮಾಡಿ. ನಾನು ಪಾಠ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಬರ್ಡ್ ಮ್ಯಾನ್ ಆಫ್ ಇಂಡಿಯಾ, ಭಾರತದ ಪಕ್ಷಿ ಮಾನವ ಯಾರು? ಪಕ್ಷಿಯ ಬಗ್ಗೆ ಅಧ್ಯಯನ ಮಾಡಿದಂಥವ್ರು ಯಾರು? ಆ ವಿಜ್ಞಾನಿ? ಉತ್ತರ ಗೊತ್ತಿದ್ರೆ ನೋಟ್ ಮಾಡ್ಕೊಬಹುದು ನೀವು. ಡನ್, ಮಾರ್ಕ್ ಮಾಡಿದ್ರ? ಪಕ್ಷಿಗಳಲ್ಲಿನ ವೈವಿಧ್ಯತೆಯನ್ನ ವೀಕ್ಷಿಸಲು ಭಾರತದಾದ್ಯಂತ ಪಯಣಿಸಿ ಭಾರತ ಪಕ್ಷಿ ಮಾನವ ಅಂತ ಕರೆಯಲ್ಪಡುವಂತಹ ವಿಜ್ಞಾನಿ ಯಾರು? ಆಪ್ಷನ್ಸ್ಗಳು ಕೊಟ್ಟಿದ್ವಿ, ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ, ಮಾರ್ಕ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. 7ನೇ ಪ್ರಶ್ನೆ. ವಿಚ್ ಡಿಸೀಸ್ ಕಾಸಸ್ ಅ ಸ್ವೆಲ್ಲಿಂಗ್ ಅಟ್ ದ ಫ್ರಂಟ್ ಆಫ್ ದ ನೆಕ್ ಡ್ಯೂ ಟು ಅಯೋಡಿನ್ ಡಿಫಿಷಿಯನ್ಸಿ ಇನ್ ದ ವಾಟರ್? ನೀರಿನಲ್ಲಿ ಅಯೋಡಿನ್ ಕೊರತೆ ಉಂಟಾಗಿ ಕುತ್ತಿಗೆಯ ಮುಂಭಾಗ ಊತ ಉಂಟಾಗುವಂತಹ ಲಕ್ಷಣ ಯಾವ ರೋಗದ್ದಾಗಿದೆ? ನೋಡೋಣ ಆನ್ಸರ್ಸ್ ನ. ಆಪ್ಷನ್ ಎ ಗಾಯ್ಟರ್, ಗಾಯ್ಟರ್ ಕಾಯಿಲೆನ. ಆಪ್ಷನ್ ಬಿ ಟಾನ್ಸಿಲಿಟಿಸ್ ಅಂದ್ರೆ ಗಳಗಂಡ ಕಾಯಿಲೆನ. ಆಪ್ಷನ್ ಸಿ ಆಪ್ಷನ್ ಎ ಮತ್ತು ಬಿ. ಆಪ್ಷನ್ ಡಿ ನನ್ ಆಫ್ ದ ಅಬೌವ್, ಮೇಲಿನ ಯಾವುದೂ ಅಲ್ಲ. ಸೊ ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ನೀರಿನಲ್ಲಿ ಅಯೋಡಿನ್ ಕೊರತೆ ಉಂಟಾಗಿ ಕುತ್ತಿಗೆಯ ಮುಂಭಾಗ ಏನಿದೆ ಅದು ಮುಂದೆ ಬರುವಂತಹ, ಅದರಲ್ಲೊಂದು ಊತ ಕಾಣುವಂತಹ ಲಕ್ಷಣ ಯಾವ ರೋಗದಾಗಿರುತ್ತೆ? ವಿಚ್ ಡಿಸೀಸ್ ಕಾಸಸ್ ಅ ಸ್ವೆಲ್ಲಿಂಗ್ ಅಟ್ ದ ಫ್ರಂಟ್ ಆಫ್ ದ ನೆಕ್ ಡ್ಯೂ ಟು ಅಯೋಡಿನ್ ಡಿಫಿಷಿಯನ್ಸಿ ಇನ್ ದ ವಾಟರ್? ಆಪ್ಷನ್ ಎ ಗಾಯ್ಟರ್, ಆಪ್ಷನ್ ಬಿ ಗಳಗಂಡ ಅಥವಾ ಟಾನ್ಸಿಲಿಟಿಸ್, ಆಪ್ಷನ್ ಸಿ ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. 25 ಸೆಕೆಂಡ್ಸ್ ಬಾಕಿ ಇದೆ. ಸೂಕ್ತವಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಬಬಲ್ ಶೀಟ್ ನಲ್ಲಿ ತುಂಬಿ ಮಾರ್ಕ್ ಮಾಡಿ. ಡನ್ ಆಗಿದ್ಯಾ? ಟೈಮ್ ಅಪ್. ನೆಕ್ಸ್ಟ್ 8ನೇ ಪ್ರಶ್ನೆ. ಇನ್ ವಿಚ್ ಡೈರೆಕ್ಷನ್ ಡಸ್ ಅ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಕಮ್ ಟು ರೆಸ್ಟ್? ಸ್ವತಂತ್ರವಾಗಿ ತೂಗು ಬಿಟ್ಟಂತಹ ಕಾಂತವು ಯಾವ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ? ಆಪ್ಷನ್ ಎ ಪೂರ್ವ ಪಶ್ಚಿಮ ಅಂದ್ರೆ ಈಸ್ಟ್ ವೆಸ್ಟ್. ಆಪ್ಷನ್ ಬಿ ಉತ್ತರ ದಕ್ಷಿಣ ಅಂದ್ರೆ ನಾರ್ತ್ ಸೌತ್. ಆಪ್ಷನ್ ಸಿ ಈಸ್ಟ್ ಸೌತ್ ಅಂದ್ರೆ ಪೂರ್ವ ದಕ್ಷಿಣ. ಆಪ್ಷನ್ ಡಿ ಪಶ್ಚಿಮ ಉತ್ತರ ಅಂದ್ರೆ ವೆಸ್ಟ್ ನಾರ್ತ್. ಅರ್ಥ ಆಯ್ತಾ?
ಸೊ ಯಾವ ಒಂದು ದಿಕ್ಕಿನಲ್ಲಿ ಸ್ವತಂತ್ರವಾಗಿ ತೂಗು ಬಿಟ್ಟಂತಹ ಕಾಂತ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇನ್ ವಿಚ್ ಡೈರೆಕ್ಷನ್ ಡಸ್ ಅ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಕಮ್ ಟು ರೆಸ್ಟ್? ಯೋಚನೆ ಮಾಡಿ, ಯಾವ ಡೈರೆಕ್ಷನ್ ಅಲ್ಲಿ ಫ್ರೀಲಿ ಸಸ್ಪೆಂಡೆಡ್ ಸ್ವತಂತ್ರವಾಗಿ ತೂಗಿಬಿಟ್ಟಂತಹ ಕಾಂತ ಮ್ಯಾಗ್ನೆಟ್ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ? ಪೂರ್ವ ಪಶ್ಚಿಮನ, ಉತ್ತರ ದಕ್ಷಿಣನ, ಪೂರ್ವ ದಕ್ಷಿಣನ, ಪಶ್ಚಿಮ ಉತ್ತರನ? ಟೈಮ್ ಓಡ್ತಾ ಇದೆ. 3, 2, 1. ಟೈಮ್ಸ್ ಅಪ್. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ವೆನ್ ಲೈಟ್ ಫಾಲ್ಸ್ ಆನ್ ದಿಸ್ ಆಬ್ಜೆಕ್ಟ್ ಇಟ್ ಶೈನ್ಸ್. ಬೆಳಕು ಈ ವಸ್ತುವಿನ ಮೇಲೆ ಬಿದ್ದಾಗ ಅದು ಹೊಳೆಯುತ್ತೆ. ಯಾವ್ದಪ್ಪ ಅದು ಬೆಳಕಿದ್ದಾಗ ಹೊಳೆಯುವಂತಹ ವಸ್ತು? ನೋಡೋಣ. ಆಪ್ಷನ್ ಎ ಪೇಪರ್, ಆಪ್ಷನ್ ಬಿ ಸೀಮೆ ಸುಣ್ಣ ಅಥವಾ ಲೈಮ್ ಸ್ಟೋನ್, ಆಪ್ಷನ್ ಸಿ ಮರದ ತುಂಡು ಅಥವಾ ಪೀಸ್ ಆಫ್ ವುಡ್, ಆಪ್ಷನ್ ಡಿ ಅಲ್ಯೂಮಿನಿಯಂ ಹಾಳೆ ಅಥವಾ ಅಲ್ಯೂಮಿನಿಯಂ ಶೀಟ್. ಸೊ ಯಾವ್ದು ಸರಿಯಾದಂತಹ ಉತ್ತರ? ಗೊತ್ತಿದ್ರೆ ಮಾರ್ಕ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಟೇಕ್ ಅ ಗೆಸ್. ಬೆಳಕು ಈ ವಸ್ತುವಿನ ಮೇಲೆ ಬಿದ್ದಾಗ ಹೊಳೆಯುತ್ತೆ ಪಳಪಳ ಅಂತ, ರೈಟ್? ಸೊ ಯಾವ್ದಿರಬಹುದು ಶೈನ್ ಆಗುವಂತಹ ಆಬ್ಜೆಕ್ಟ್ ವೆನ್ ಲೈಟ್ ಫಾಲ್ಸ್? ಪೇಪರ, ಲೈಮ್ ಸ್ಟೋನ್ ಅಥವಾ ಸೀಮೆ ಸುಣ್ಣನ, ಪೀಸ್ ಆಫ್ ವುಡ್ ಅಥವಾ ಮರದ ತುಂಡ, ಅಲ್ಯೂಮಿನಿಯಂ ಶೀಟ್ ಅಥವಾ ಅಲ್ಯೂಮಿನಿಯಂ ಹಾಳೆನ? ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ಮಾರ್ಕ್ ಮಾಡಿ. 32 ಸೆಕೆಂಡ್ಸ್ ಟೈಮ್ ಬಾಕಿ ಇದೆ. ನೋಟ್ ಮಾಡ್ಕೊಂಡ್ರ? ಟೈಮ್ಸ್ ಅಪ್. ಸೊ ಸರಿಯಾದಂತಹ ಉತ್ತರನ ನೋಟ್ ಮಾಡಿದೀರ ಅಂತ ಭಾವಿಸ್ತಾ ನೆಕ್ಸ್ಟ್ ಪ್ರಶ್ನೆ ವಿಜ್ಞಾನದ್ದು. ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇನ್ಕರೆಕ್ಟ್. ಈ ಕೆಳಗೆ ಆಯ್ಕೆ ಕೊಟ್ಟಿದ್ದೀನಲ್ಲ, ABCD, ಈ 4 ಆಯ್ಕೆಗಳಲ್ಲಿ ಯಾವುದೋ ಒಂದು ತಪ್ಪಾಗಿದೆ. ಅದ್ ಯಾವ್ದು ಅಂತ ನೀವು ಗುರುತಿಸ್ಬೇಕು. ಅರ್ಥ ಆಯ್ತಾ? ವೆರಿ ಸಿಂಪಲ್. 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 0.1 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ. ಆಪ್ಷನ್ ಬಿ ಅಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100 ಮಿಲಿಮೀಟರ್, 100 ಮಿಲಿಮೀಟರ್ಸ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಆಪ್ಷನ್ ಬಿ ಅಲ್ಲಿ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಅಲ್ಲಿ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್, 1 ಮೀಟರು ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ಗಳು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಅಲ್ಲಿ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್, 1000 ಮೀಟರ್ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಡಿ ಅಲ್ಲಿ. ಯಾವ್ ತಪ್ಪಾಗಿದೆ? ಆಯ್ಕೆ ಮಾಡಿ. ನಿಮ್ಮ ಸಮಯಾವಕಾಶ ಈಗ ಶುರುವಾಗ್ತಾ ಇದೆ. ನೋಟ್ ಮಾಡ್ಕೊಳ್ತಾ ಇದ್ದೀರಾ? ಕೆಳಗೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಯಾವುದು ತಪ್ಪಾಗಿದೆ? ಐಡೆಂಟಿಫೈ ದ ಇನ್ಕರೆಕ್ಟ್ ಅಮಾಂಗ್ಸ್ ದ ಫಾಲೋಯಿಂಗ್ ಆಪ್ಷನ್ಸ್. ಆಪ್ಷನ್ ಎ 1 millimeter is equal to 0.1 centimeter. Option B 1 centimeter is equal to 100 millimeter. Option C 1 meter is equal to 100 centimeter. Option D 1 kilometer is equal to 1000 meter. ಸೊ ಯಾವುದು ತಪ್ಪಾಗಿದೆ ಅಂತ ನೀವು ಗುರುತಿಸ್ಬೇಕಾಗುತ್ತೆ. ಗುರುತಿಸಿದ್ರಿ ಅಲ್ವಾ? ಟೈಮ್ಸ್ ಅಪ್. ನೆಕ್ಸ್ಟ್ ಕ್ವೆಶ್ಚನ್ ಮ್ಯಾಥಮೆಟಿಕ್ಸ್, ಗಣಿತ.
ಸೊ ಮೊದಲನೇ ಪ್ರಶ್ನೆನೆ ಗಣಿತ ಅಂತ ಹೇಳಿದ್ರೆ ಏನ್ ಗಣಿತ ಅಂದ್ರೆ ಆಪ್ಷನ್ ಎ ಇದು ವಸ್ತುಗಳಲ್ಲಿನ ಮಾದರಿಗಳನ್ನ ಸೂಚಿಸುತ್ತದೆ. ಇನ್ನೊಮ್ಮೆ ಹೇಳ್ತೀನಿ, ಆಪ್ಷನ್ ಎ ಇದು ವಸ್ತುಗಳಲ್ಲಿನ ಮಾದರಿಗಳನ್ನ ಸೂಚಿಸುತ್ತದೆ. ಆಪ್ಷನ್ ಬಿ ಅದು ಮಾದರಿಗಳನ್ನ ಹುಡುಕುತ್ತದೆ ಮತ್ತು ಆ ಮಾದರಿಗಳು ಏಕೆ ಅಸ್ತಿತ್ವದಲ್ಲಿ ಇದೆ ಅಂತ ಹುಡುಕುತ್ತದೆ. ಸೊ ಫಸ್ಟ್ ಆಪ್ಷನ್ ವಾಸ್ ಇಟ್ ಡಿಸ್ಕ್ರೈಬ್ಸ್ ಪ್ಯಾಟರ್ನ್ ಇನ್ ಅನ್ ಆಬ್ಜೆಕ್ಟ್. Second, it searches for patterns and investigate why those patterns exist. Option C, ಇದು ಲೆಕ್ಕಾಚಾರಗಳನ್ನ ಒಳಗೊಂಡಿದೆ. It involves calculation ಅಂತ ಆಪ್ಷನ್ ಸಿ ಹೇಳ್ತಾ ಇದ್ರೆ, ಆಪ್ಷನ್ ಡಿ ಇಟ್ ಕೆನ್ ನಾಟ್ ಬಿ ಡಿಟರ್ಮೈನ್ಡ್, ಅದನ್ನ ನಿರ್ಧರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದು ಸರಿಯಾದಂತಹ ಸೂಕ್ತವಾದಂತಹ ಉತ್ತರ ಇರಬಹುದು, ಆಯ್ಕೆ ಮಾಡಿ. ಟೈಮ್ ಸ್ಟಾರ್ಟ್ಸ್ ನೌ. ಮಾರ್ಕ್ ಮಾಡಿದ್ರಾ? ಗಣಿತ ಅಂತ ಹೇಳಿದ್ರೆ ಏನು? ಇದು ವಸ್ತುಗಳ ಮಾದರಿಗಳನ್ನ ಸೂಚಿಸುತ್ತದೆ, ಆಪ್ಷನ್ ಎ. ಆಪ್ಷನ್ ಬಿ ಅದು ಮಾದರಿಗಳನ್ನ ಹುಡುಕುತ್ತದೆ ಮತ್ತು ಆ ಮಾದರಿಗಳು ಏಕೆ ಅಸ್ತಿತ್ವದಲ್ಲಿ ಇದೆ ಅಂತ ಹುಡುಕುತ್ತದೆ. ಆಪ್ಷನ್ ಸಿ ಇದು ಲೆಕ್ಕಾಚಾರಗಳನ್ನ ಒಳಗೊಂಡಿದೆ. ಆಪ್ಷನ್ ಡಿ ನಿರ್ಧರಿಸಲಾಗುವುದಿಲ್ಲ. ಡನ್. ನೆಕ್ಸ್ಟ್ 12ನೇ ಪ್ರಶ್ನೆ. ಫಿಲ್ ಇನ್ ದ ನಂಬರ್ ಸೀಕ್ವೆನ್ಸ್. ಸಂಖ್ಯಾ ಅನುಕ್ರಮವನ್ನ ಭರ್ತಿ ಮಾಡಿ. ಇಲ್ಲೊಂದು ನಂಬರ್ಗಳ ಸೀಕ್ವೆನ್ಸ್ ನ ನೀವು ನೋಡಬಹುದು. 4 ಅಂದ್ರೆ 4, 8, 12, 16 ಜಾಗ ಖಾಲಿ ಇದೆ. 24 ಮತ್ತೆ ಜಾಗ ಖಾಲಿ ಇದೆ. ಓಕೆ, ಆ ನಂಬರ್ ಸೀಕ್ವೆನ್ಸ್ ಕೊಟ್ಟಿದ್ದಾರೆ 4, 8, 12, 16, 24 ಏನಿರಬಹುದು ಆಪ್ಷನ್? ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಒಂದೇ ಆಪ್ಷನ್. ಯಾಕೆ ಹೇಳಿ? ನಂಬರ್ಸ್ ಅಲ್ವಾ? ವೆರಿ ಗುಡ್. ಆಪ್ಷನ್ ಎ 20, 32 20, 32. ಆಪ್ಷನ್ ಬಿ 24, 28 24, 28. ಆಪ್ಷನ್ ಸಿ 20, 28 20, 28. ಆಪ್ಷನ್ ಡಿ 25, 30 25, 30. ಆಯ್ಕೆ ಮಾಡಿ ಯಾವ್ದಿರಬಹುದು ಸರಿಯಾದಂತಹ ಉತ್ತರನ. ಸಮಯ ಶುರು ಆಗೋಗ್ಬಿಟ್ಟಿದೆ. ಸಂಖ್ಯಾ ಅನುಕ್ರಮವನ್ನ ಭರ್ತಿ ಮಾಡ್ಬೇಕಾಗುತ್ತೆ. 4, 8, 12, 16 ಯಾವ ತರ ಇದೆ ಪ್ಯಾಟರ್ನ್ ಅನುಕ್ರಮ ನೋಡಿ. ಸರಿಯಾದಂತಹ ಸೂಕ್ತವಾದಂತಹ ಉತ್ತರವನ್ನ ಆಯ್ಕೆ ಮಾಡಿ. ಟೈಮ್ ಮುಗಿತಾ ಇದೆ. 5, 4, 3, 2, 1. ನೆಕ್ಸ್ಟ್ ಪ್ರಶ್ನೆ, ಕ್ವೆಶ್ಚನ್ 13. ಡ್ಯಾಶ್ ಇಸ್ ಅ ಲೈನ್ ಸೆಗ್ಮೆಂಟ್ ದಟ್ ಸ್ಟಾರ್ಟ್ಸ್ at one point and extends indefinitely in another direction. ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಇನ್ನೊಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ವಿಸ್ತರಿಸುವ ರೇಖೆಯ ಭಾಗವಾಗಿದೆ. ಯಾವುದು ಈ ಕೆಳಗಡೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಒಂದಾಗಿರುತ್ತೆ. ಆಪ್ಷನ್ ಎ ರೇ ಅಂದ್ರೆ ಕಿರಣ, ಆಪ್ಷನ್ ಬಿ ಲೈನ್ ಅಂದ್ರೆ ರೇಖೆ, ಆಪ್ಷನ್ ಸಿ ಲೈನ್ ಸೆಗ್ಮೆಂಟ್ ಅಂದ್ರೆ ರೇಖೆಯ ಭಾಗ, ಆಪ್ಷನ್ ಡಿ ಆಂಗಲ್ ಅಂತ ಹೇಳಿದ್ರೆ ಕೋನ. ಸೊ
ಸೊ ಯಾವ್ದು ಸರಿಯಾದಂತಹ ಉತ್ತರ ಸೆಲೆಕ್ಟ್ ಮಾಡಿ. ಟೈಮ್ ಸ್ಟಾರ್ಟ್ ನೌ. ನೋಟ್ ಮಾಡ್ಕೊಂಡ್ರಾ? Dash is a line segment that starts at one point and extends indefinitely in another direction. ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಇನ್ನೊಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ವಿಸ್ತರಿಸುವ ರೇಖೆಯ ಭಾಗ ಯಾವುದಾಗಿರುತ್ತೆ? ಆಪ್ಷನ್ ಎ ರೇ, ಕಿರಣ, ಬಿ ಲೈನ್ ರೇಖೆ, ಸಿ ಲೈನ್ ಸೆಗ್ಮೆಂಟ್ ರೇಖೆಯ ಭಾಗ, ಆಪ್ಷನ್ ಡಿ ಆಂಗಲ್ ಕೋನ. ಸರಿಯಾದಂತಹ ಉತ್ತರ ಆಯ್ಕೆ ಮಾಡಿದಿರಂತ ಭಾವಿಸ್ತೀನಿ. ಟೈಮ್ಸ್ ಅಪ್. ನೆಕ್ಸ್ಟ್ 14ನೇ ಪ್ರಶ್ನೆ, 14th ಕ್ವೆಶ್ಚನ್. ದ ಮ್ಯಾಜಿಕ್ ನಂಬರ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ಮ್ಯಾಜಿಕ್ ಸಂಖ್ಯೆಯನ್ನ ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಬಿ ಡಿ.ಆರ್. ಕಪ್ರೇಕರ್, ಆಪ್ಷನ್ ಸಿ ಆಡಮ್ ಸ್ಮಿತ್, ಆಪ್ಷನ್ ಡಿ ಕೆನ್ ನಾಟ್ ಬಿ ಡಿಟರ್ಮೈನ್ಡ್. ಸರಿಯಾದಂತಹ ಉತ್ತರ ಆಯ್ಕೆ ಮಾಡಿ. ದ ಮ್ಯಾಜಿಕ್ ನಂಬರ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ. ಮ್ಯಾಜಿಕ್ ಸಂಖ್ಯೆಯನ್ನ ಸ್ಥಾಪಿಸಿದವರು ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟೈನ್, ಆಪ್ಷನ್ ಬಿ ಡಿ.ಆರ್. ಕಪ್ರೇಕರ್, ಆಪ್ಷನ್ ಸಿ ಆಡಮ್ ಸ್ಮಿತ್, ಆಪ್ಷನ್ ಡಿ ಕೆನ್ ನಾಟ್ ಬಿ ಡಿಟರ್ಮೈನ್ಡ್. ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿಯಾದಂತಹ ಉತ್ತರ. 20 ಸೆಕೆಂಡ್ಸ್ ಬಾಕಿ ಇದೆ. ಮಕ್ಕಳೇ ಟೈಮ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಹೀಗಿದೆ. Question number 15. Dash represent data in the form of images or objects or parts of objects. ಈ ಕೆಳಕಂಡಂತಹ ಆಯ್ಕೆಗಳಲ್ಲಿ ದತ್ತಾಂಶವನ್ನು ಚಿತ್ರಗಳು ಅಥವಾ ವಸ್ತುಗಳು ಅಥವಾ ವಸ್ತುಗಳ ಭಾಗಗಳ ರೂಪದಲ್ಲಿ ಪ್ರತಿನಿಧಿಸುತ್ತೆ. ಯಾವುದು? ಆಪ್ಷನ್ ಎ ಬಾರ್ ಗ್ರಾಫ್, ಆಪ್ಷನ್ ಬಿ ಫ್ರೀಕ್ವೆನ್ಸಿ ಅಂದ್ರೆ ಆವರ್ತನ, ಆಪ್ಷನ್ ಸಿ ಪಿಕ್ಟೋಗ್ರಾಫ್ ಚಿತ್ರಲಿಪಿ, ಆಪ್ಷನ್ ಡಿ ಡೇಟಾ ಮ್ಯಾನೇಜ್ಮೆಂಟ್ ದತ್ತಾಂಶ ನಿರ್ವಹಣೆ. ಸಮಯ ಈಗ ಶುರುವಾಗ್ತಾ ಇದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವುದು ದತ್ತಾಂಶಗಳನ್ನು ಚಿತ್ರಗಳು ಅಥವಾ ವಸ್ತುಗಳ ಭಾಗಗಳ ರೂಪದಲ್ಲಿ ಪ್ರತಿನಿಧಿಸುತ್ತೆ? ಬಾರ್ ಗ್ರಾಫ್, ಆವರ್ತನ, ಚಿತ್ರಲಿಪಿ, ದತ್ತಾಂಶ ನಿರ್ವಹಣೆ. Dash represent data in the form of images or objects or parts of object. Option A bar graph, option B frequency, option C pictograph, option D data management. ಸಮಯ ಮುಗಿತಾ ಬಂತು. ಸರಿಯಾದಂತಹ ಉತ್ತರನ ಆಯ್ಕೆ ಮಾಡಿ.
ಟೈಮ್ಸ್ ಅಪ್. ನೆಕ್ಸ್ಟ್ ಕ್ವೆಶ್ಚನ್ 16. ಸೊ ಇಲ್ಲಿಂದ ನೀವು ಕ್ರಿಟಿಕಲ್ ಥಿಂಕಿಂಗ್ ನಿಮ್ಮ ಮೆದುಳಿಗೆ ಕೆಲಸ ಕೊಡುವಂತಹ ಪ್ರಶ್ನೆ. ಇಫ್ 5 pencils ಕಾಸ್ಟ್ ₹25, ಹೌ ಮಚ್ ವಿಲ್ 8 pencil ಕಾಸ್ಟ್ ಅಟ್ ಸೇಮ್ ರೇಟ್? 5 ಪೆನ್ಸಿಲ್ಗಳಿಗೆ ₹25 ಆಗುತ್ತೆ ಅಂತ ಹೇಳಿದ್ರೆ, ಅದೇ ದರದಲ್ಲಿ 5 ಪೆನ್ಸಿಲ್ಗೆ ಕೊಟ್ಟಂತಹ ದರದಲ್ಲಿಯೇ 8 ಪೆನ್ಸಿಲ್ಗಳಿಗೆ ಎಷ್ಟಾಗುತ್ತೆ ಗುರ್ತು ಮಾಡ್ತೀರಾ? ಆಪ್ಷನ್ ಎ 35, ₹35. ಆಪ್ಷನ್ ಬಿ 40, ₹40. ಆಪ್ಷನ್ ಸಿ 45, ₹45. ಆಪ್ಷನ್ ಡಿ ₹50. ಎಷ್ಟಿರಬಹುದು? ಊಹೆ ಮಾಡಿ ಅಥವಾ ಲೆಕ್ಕ ಹಾಕಿ ಬರೀರಿ. ಸಮಯ ಆರಂಭವಾಗಿದೆ. ಲೆಕ್ಕ ಹಾಕಿದ್ರಾ? 5 ಪೆನ್ಸಿಲ್ಗೆ 25 ಅಂದ್ರೆ 8 ಪೆನ್ಸಿಲ್ಗೆ ಎಷ್ಟಾಗುತ್ತೆ? ಇಫ್ 5 pencil ಕಾಸ್ಟ್ 25, ಹೌ ಮಚ್ ವಿಲ್ 8 pencil ಕಾಸ್ಟ್? ಆಪ್ಷನ್ ಎ 35, ಆಪ್ಷನ್ ಬಿ 40, ಆಪ್ಷನ್ ಸಿ 45, ಆಪ್ಷನ್ ಡಿ 50. ಟೈಮ್ ಓಡ್ತಾ ಇದೆ. ಈಗ ನಿಲ್ತು ನೋಡಿ. ಟೈಮ್ ಅಪ್. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ರಿನ್ಯೂವಬಲ್ ಎನರ್ಜಿ ಸೋರ್ಸ್? ಕೆಳಗಿನಲ್ಲಿ ಯಾವುದು ಪುನರ್ ಉತ್ಪಾದನೆಯ ಶಕ್ತಿಯ ಮೂಲವಲ್ಲ? ಓಕೆ. ಆಪ್ಷನ್ ಎ ಗಾಳಿ, ವಿಂಡ್. ಆಪ್ಷನ್ ಬಿ ಸೌರಶಕ್ತಿ, ಸೋಲಾರ್ ಎನರ್ಜಿ. ಆಪ್ಷನ್ ಸಿ ಕಲ್ಲಿದ್ದಲು, ಕೋಲ್. ಆಪ್ಷನ್ ಡಿ ನೀರು, ವಾಟರ್. ಟೈಮ್ ಸ್ಟಾರ್ಟ್ಸ್ ನೌ. ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಪುನರುತ್ಪಾದನೀಯ ಅಂದ್ರೆ ನಾಟ್ ಅ ರಿನ್ಯೂವಬಲ್ ಎನರ್ಜಿ ಸೋರ್ಸ್, ಪುನರುತ್ಪಾದನೆಯ ಶಕ್ತಿಯ ಮೂಲವಲ್ಲ? ಆಪ್ಷನ್ ಎ ವಿಂಡ್ ಅಥವಾ ಗಾಳಿ, ಬಿ ಸೋಲಾರ್ ಎನರ್ಜಿ ಅಥವಾ ಸೌರಶಕ್ತಿ, ಸಿ ಕೋಲ್ ಅಥವಾ ಕಲ್ಲಿದ್ದಲು, ಆಪ್ಷನ್ ಡಿ ವಾಟರ್ ಅಥವಾ ನೀರು. ಯಾವುದು ಸರಿಯಾದಂತಹ ಸೂಕ್ತವಾದಂತಹ ಉತ್ತರ ಆಯ್ಕೆ ಮಾಡಿ. ಡನ್. ಟೈಮ್ಸ್ ಅಪ್. ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ. ರವೀಸ್ ಮದರ್ಸ್ ಏಜ್ ಇಸ್ ಟ್ವೈಸ್ ರವೀಸ್ ಏಜ್. If Ravi is 12 years old, what will be the age of his mother when Ravi is 20 years old? ರವಿ ತಾಯಿಯ ವಯಸ್ಸು ರವಿ ವಯಸ್ಸಿನ 2 ಪಟ್ಟಿದೆ. ಇವಾಗ ರವಿಗೆ 12 ವರ್ಷ ಇದ್ರೆ, ರವಿಗೆ 20 ವರ್ಷವಾದಾಗ ಅವನ ತಾಯಿಯ ವಯಸ್ಸು ಎಷ್ಟಿರುತ್ತೆ? ಗೆಸ್ ಮಾಡಿ. ಆಪ್ಷನ್ ಎ 32 ಇಯರ್ಸ್, 32 ವರ್ಷ. ಆಪ್ಷನ್ ಬಿ 36 ಇಯರ್ಸ್, 36 ವರ್ಷ. ಆಪ್ಷನ್ ಸಿ 40 ಇಯರ್ಸ್, 40 ವರ್ಷ. ಆಪ್ಷನ್ ಡಿ 44 ಇಯರ್ಸ್ ಓಲ್ಡ್, 44 ವರ್ಷದವರಾಗಿರ್ತಾರಾ? ಗೆಸ್ ಮಾಡಿ ಅಥವಾ ಲೆಕ್ಕ ಹಾಕಿ. ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ತಲೆ ಉಪಯೋಗಿಸಿದ್ರೆ ಖಂಡಿತ ಆನ್ಸರ್ ಗೊತ್ತಾಗುತ್ತೆ. ಸೊ your time starts now. ಗೆಸ್ ಮಾಡ್ತಾ ಇದ್ದೀರಾ? ರವಿ ತಾಯಿಯ ವಯಸ್ಸು ರವಿ ವಯಸ್ಸಿನ 2 ಪಟ್ಟಿರುತ್ತೆ. ಈಗ ರವಿಗೆ 12 ವರ್ಷ ಇದ್ರೆ, ಅದೇ ರವಿಗೆ 20 ವರ್ಷ ಆದಾಗ ಅವನ ತಾಯಿಯ ವಯಸ್ಸು ಎಷ್ಟಾಗಿರುತ್ತೆ?
ಡನ್. ನೆಕ್ಸ್ಟ್ 19ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಅರ್ತ್ ಇಸ್ ಟ್ರೂ? ಆಪ್ಷನ್ ಎ, ದ ಸನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್. ಆಪ್ಷನ್ ಬಿ, ಅರ್ತ್ ಇಸ್ ಫ್ಲಾಟ್. ಆಪ್ಷನ್ ಸಿ, ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್. ಆಪ್ಷನ್ ಡಿ, ದ ಮೂನ್ ಗಿವ್ ಇಟ್ಸ್ ಓನ್ ಲೈಟ್. ಭೂಮಿಯ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ? ಆಪ್ಷನ್ ಎ, ಸೂರ್ಯನು ಭೂಮಿಯ ಸುತ್ತ ಸುತ್ತುತ್ತಾನೆ. ಆಪ್ಷನ್ ಬಿ, ಭೂಮಿ ಸಮತಟ್ಟಾಗಿದೆ. ಆಪ್ಷನ್ ಸಿ, ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತದೆ. ಆಪ್ಷನ್ ಡಿ, ಚಂದ್ರನು ತನ್ನದೇ ಬೆಳಕು ಕೊಡುತ್ತಾನೆ. ಸೊ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ಗೆಸ್ ಮಾಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. So which of the following statement about Earth is true? Option A, the sun revolves around the Earth. Option B, Earth is flat. Option C, Earth rotates on its axis. Option D, the moon gives its own light. So ಯಾವ ಒಂದು ಉತ್ತರ ಕರೆಕ್ಟ್ ಇದೆ ಅಂತ ಆಯ್ಕೆ ಮಾಡಿ. ನೆಕ್ಸ್ಟ್ 20ನೇ ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್. ವಾಟ್ ಕಲರ್ ವಿಲ್ ಯು ಗೆಟ್ ಇಫ್ ಯು ಮಿಕ್ಸ್ ರೆಡ್ ಅಂಡ್ ಯೆಲ್ಲೋ? ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣನ ಮಿಶ್ರಣ ಮಾಡಿದಾಗ ಯಾವ ಬಣ್ಣ ಸಿಗುತ್ತೆ ನಮ್ಗೆ? ಆಪ್ಷನ್ ಎ, ಗ್ರೀನ್ ಅಂದ್ರೆ ಹಸಿರು. ಆಪ್ಷನ್ ಬಿ, ಪರ್ಪಲ್ ಅಂದ್ರೆ ನೇರಳೆ. ಆಪ್ಷನ್ ಸಿ, ಆರೆಂಜ್ ಅಂದ್ರೆ ಕಿತ್ತಳೆ. ಆಪ್ಷನ್ ಡಿ, ಬ್ರೌನ್ ಅಂದ್ರೆ ಕಂದು. ಸೊ ಯಾವ್ದು ಸರಿಯಾದಂತಹ ಉತ್ತರ ಇರಬಹುದು? ರೆಡ್ ಅಂಡ್ ಯೆಲ್ಲೋ ಕಲರ್, ಕೆಂಪು ಮತ್ತು ಹಳದಿ ಬಣ್ಣ ಮಿಶ್ರಣ ಮಾಡಿದಾಗ ವಿಚ್ ಕಲರ್ ಯು ಗೆಟ್? ಗ್ರೀನ್, ಪರ್ಪಲ್, ಆರೆಂಜ್, ಬ್ರೌನ್. ಹಸಿರ, ನೇರಳೆ ಬಣ್ಣನ, ಕಿತ್ತಳೆ ಬಣ್ಣನ, ಕಂದು ಬಣ್ಣನ, ಯಾವ ಬಣ್ಣ ಸಿಗುತ್ತೆ ನಿಮ್ಗೆ? ಸಮಯ ಓಡ್ತಾ ಇದೆ. 7, 6, 5, 4, 3, 2, 1. ಟೈಮ್ಸ್ ಅಪ್ ಮಕ್ಕಳೇ. ಸೊ 20 ಪ್ರಶ್ನೆಗಳನ್ನ ಕೇಳಿದ್ವಿ, ಎರಡೆರಡು ಸಲ ರಿಪೀಟ್ ಮಾಡಿ ಕೇಳಿದ್ವಿ. ಅದಕ್ಕೆ ಉತ್ತರವನ್ನ ಸೂಕ್ತವಾದಂತ ನೀವು ಕೊಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಮೇಡಮ್ ಪ್ಲೀಸ್ ರಿಪೀಟ್ ಮಾಡಿ, ಅಥವಾ ಗೊತ್ತಾಗ್ಲಿಲ್ಲ ಇನ್ನೊಂದ್ಸಲ ಹೇಳಿ ಅಂತ ಹೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. 1 ನಿಮಿಷಗಳ ಕಾಲಾವಕಾಶ ಕೊಡ್ತೀನಿ. ಯಾವ್ದಾದ್ರು ಪ್ರಶ್ನೆ ರಿಪೀಟ್ ಮಾಡ್ಬೇಕಾ? ಗೊತ್ತಾಗ್ಲಿಲ್ವಾ? ಉತ್ತರ ಗೊತ್ತಾಗ್ಲಿಲ್ಲ ಹೇಳಿ ಅಂತ ಕೇಳ್ಬೇಡಿ. ಪ್ರಶ್ನೆಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀವಿ. ಸೊ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಎನಿ ಡೌಟ್ಸ್, ಎನಿ ಕ್ವೆಶನ್ಸ್, ಎನಿ ಕ್ಲಾರಿಫಿಕೇಶನ್, ಪ್ಲೀಸ್ ಪುಟ್ ಯೋರ್ ಇನ್ಪುಟ್ಸ್ ಇನ್ ದ ಚಾಟ್ ಬಾಕ್ಸ್. ಟೆಸ್ಟ್ ತೆಕ್ಕೊಂಡ್ರ ಎಲ್ಲಾರು? ಈಸಿ ಇತ್ತಾ? ಆರಾಮಾಗಿ ಟೆಸ್ಟ್ ಅನ್ನು ಬರ್ದ್ರಾ? ಎಸ್, ನೋ? ಸೊ ಯಾವ್ದಾದ್ರು ಪ್ರಶ್ನೆ ರಿಪೀಟ್ ಮಾಡ್ಲಿಕ್ಕಿದ್ಯಾ? ಸೊ ಎಲ್ಲ ನೋಟ್ ಮಾಡ್ಕೊಂಡ್ರ? ಪ್ರಶ್ನೆಗಳೆಲ್ಲ ಈಸಿ ಇತ್ತಾ ನಿಮ್ಗೆ? ಸಿಂಪಲ್ ಇದ್ವಾ? ಓಕೆ.
ಸೊ ಐ ಕನ್ಸಿಡರ್ ದ ಆನ್ಸರ್ ಟು ಬಿ ನೋ. ಯಾರು ಏನು ಇನ್ಪುಟ್ ಕೊಟ್ಟಿಲ್ಲ, ಆದ್ರಿಂದ ಎಲ್ಲಾರು ಸಹ ತುಂಬಾ ಚಂದವಾಗಿ ಪರೀಕ್ಷೆನ ಬರ್ದಿದ್ದೀರಾ ಅಂತ ಭಾವಿಸ್ತೀನಿ. ಹೌದಾ ಮಕ್ಳೇ? ಓಕೆ, ನೋಡುವ. ಸೊ ಥ್ಯಾಂಕ್ ಯು ಸೋ ಮಚ್, ತಾವೆಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ಕೆ. ಸೊ ನಿಮ್ಮೆಲ್ಲರಿಗೂ ಕೂಡ ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿಗುವ ಕ್ಲಾಸ್ನಲ್ಲಿ. Good afternoon, teachers. Today for 7th grade, we will have 2:30 to 3:30 talent exam. Please participate. Thank you, Ashwita. ಥ್ಯಾಂಕ್ ಯು ಸರ್.